ಆಸೆ ಮಂಗಳವಾರದ ಸಂಚಿಕೆಯಲ್ಲಿ ಮನೆ ಬಿಟ್ಟು ಹೊರಟ ರವಿ. ಇಲ್ಲಿ ಮೀನಾನ ಎದುರಿಗೆ ಸೂರ್ಯ, ನಾನು ಒಂದು ವೇಳೆ ನಾ ಇದ್ದಾಗ ಮಾತ್ರ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ನಾ ಸತ್ತೋಗ್ಬಿಟ್ರೆ ಅಂತ ಹೇಳಿದಾಗ ಮೀನಾ ಅವರು ಸೂರ್ಯ ಅವರ ಬಾಯನ್ನು ಹಿಡ್ಕೊಳ್ತಾರೆ. ರೀ, ನಾನು ಈ ಮನೆಗೆ ಮೊದಲನೇ ಸೊಸೆ ಅಂದಮೇಲೆ ತಾಯಿ ಇದ್ದ ಹಾಗೆ ತಾನೇ, ಏನೇ ತಪ್ಪಿದ್ರು ನಾವೇ ಸುಧಾರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಮೀನಾ ಅವರು ಹೇಳಿದಾಗ ಸೂರ್ಯ ಅವರು, ನಾನು ಇದೀನಿ ಕಣೆ, ನಾ ಇದ್ದಾಗ ನಿನಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ನಾ ಸತ್ತೋಗ್ಬಿಟ್ರೆ ಅಂತ ಹೇಳಿದಾಗ ಮೀನಾ ಅವರು ಸೂರ್ಯ ಅವರ ಬಾಯನ್ನು ಮುಚ್ಚಿಡ್ಕೊಳ್ತಾರೆ. ರೀ, ಹಾಗೆಲ್ಲ ಹೇಳಬೇಡ್ರಿ ಅಂತ ಹೇಳ್ತಾರೆ. ರವಿ ಬ್ಯಾಗನ್ನು ಹಿಡ್ಕೊಂಡು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾಂತಿಯವರು ರವಿ ಎದುರುಗಡೆ ಬಂದು, ಏನು ಇದು ಬ್ಯಾಗು ಅಂತ ಶಾಂತಿಯವರು ಕೇಳ್ತಾರೆ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ರವಿ ಅವರು ಹೇಳ್ತಾರೆ. ಅವಾಗ ಶಾಂತಿ ಶಾಕ್ ಆಗಿ ನೋಡ್ತಾಳೆ. ಅಯ್ಯೋ, ಹೆಂಗೋ ಬಂಗಾರದ ರಾತ್ರಿ ಹೊತ್ತಿಗೆ ನೆಕ್ಲೆಸ್ಸು, ಓಲೆ, ಅದು ಇದು ಎಲ್ಲ ಮಾತಾಡಿದ್ದೆ ಶ್ರುತಿ ಹತ್ರ, ಅವ್ರ ಮನೆಗೆ ಹೋಗಿ ಹೆಂಗೆ ಕಿತ್ಕೊಬರೋದು ಅಂತ ಯೋಚನೆ ಮಾಡ್ತಾಯಿದ್ಲು. ಅದನ್ನು ಒಂದೇ ಸರಿ ಕೇಳಿಕೊಂಡು ಶಾಕ್ ಆಗಿಬಿಟ್ಟಿದ್ದೆ ಈಗ ಶಾಂತಿಗೆ, ದುಡ್ಡಿನ ಹಂಬಲಕ್ಕೆ.